ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾರುತಿ ಚಾನಲ್. ಹಾಗಲಕಾಯಿ ಅಂದರೆ ಯಾರಿಗಿಷ್ಟ ಇಲ್ವೋ ಅವ್ರು ಈ ಥರ ಸಾಂಬಾರು ಮಾಡಿ ನೋಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಮನೆಯವ್ರಿಗೆಲ್ಲ ತುಂಬ ಇಷ್ಟ ಆಗತ್ತೆ. ಹಾಗಲಕಾಯಿ ಅವರೆಬೇಳೆ ಕಾಂಬಿನೇಷನ್ನು ಸಖತ್ ರುಚಿ ಕೊಡುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನಾನಿಲ್ಲಿ 1 ಕಪ್ ಅವರೆಬೇಳೆ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕಿ ಒಂಚೂರು ಉಪ್ಪು 2 ಲೋಟ ನೀರು ಹಾಕಿ 4 ವಿಜಲ್ ಹಾಕ್ಸ್ಕೊಂಡಿದ್ದೀನಿ. ಮಸಾಲೆಗೆ ಅರ್ಧ ಹೋಲ್ ಕೊಬ್ಬರಿ, 1 ಮೀಡಿಯಮ್ ಸೈಜ್ ಟೊಮೊಟೊ, ಕೊತ್ತಂಬರಿ, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ. ನಮ್ಮ ಮನೇಲಿ ಖಾರ ಜಾಸ್ತಿ ತಿನ್ನಲ್ಲ, ನಾನು 1 ಸ್ಪೂನ್ ಹಾಕಿರೋದು. ನಿಮ್ಮ ಖಾರಕ್ಕೆ ತಕ್ಕಂಗೆ ಖಾರದ ಪುಡಿ ಹಾಕ್ಕೊಳ್ಳಿ. 4 ಲವಂಗ, ಒಂಚೂರು ಚಕ್ಕೆ, 1 ಸ್ಪೂನ್ ಕಾಳುಮೆಣಸು, ಒಂದು ಚಿಕ್ಕದು ಈರುಳ್ಳಿ, ಬೆಳ್ಳುಳ್ಳಿ ನೋಡಿ ಚಿಕ್ಕದು ಬೆಳ್ಳುಳ್ಳಿ ಗಡ್ಡೆ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಇದನ್ನು ನುಣ್ಣಗೆ ರುಬ್ಕೊಳ್ಳೋದು. ಹಾಗಲಕಾಯಿ ನಾನಿಲ್ಲಿ ಅರ್ಧ kg ಹಾಗಲಕಾಯಿ ತೊಗೊಂಡಿದ್ದೀನಿ. ಈ ಥರ ರೌಂಡ್ ಕಟ್ ಮಾಡಿ ಮಧ್ಯದಲ್ಲಿರೋ ಬೀಜ ಎಲ್ಲ ತೆಗೆದಿದ್ದೀನಿ. ಹಾಗಲಕಾಯಿ ಮುಳುಗೋ ಅಷ್ಟು ನೀರು ಹಾಕಿ ಒಂಚೂರು ಅರಿಶಿನ, ಸ್ವಲ್ಪ ಉಪ್ಪು, ಹುಣಸೆ ಹಣ್ಣು ಹಾಕಿ ಹುಣಸೆ ಹಣ್ಣು ರಸದಲ್ಲಿ ಹಾಗಲಕಾಯಿ ಅರ್ಧ ಬೇಯಿಸ್ಕೊಳ್ಳೋದು. ಜಾಸ್ತಿ ಮೆತ್ತಗೆ ಬೇಯಿಸ್ಕೋಬಾರ್ದು, ಅರ್ಧ ಬೆಂದರೆ ಸಾಕು. ನೋಡಿ, ಕುಕ್ಕರಲ್ಲಿ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಒಂದು ದೊಡ್ಡದು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು, ಕೆಂಪಗಾಗೋದೇನು ಬೇಡ. 1 ಮೀಡಿಯಮ್ ಸೈಜ್ ಟೊಮೊಟೊ ಹಾಕಿ ಒಂಚೂರು ಅರಿಶಿನ ಹಾಕಿ ಟೊಮೊಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಹಾಗಲಕಾಯಿ ಅರ್ಧ ಬೆಂದಿದೆ. ಇವಾಗ ಇದನ್ನು ಹುಣಸೆ ರಸದಿಂದ ಸಪ್ರೇಟ್ ಮಾಡಿ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋದು. ಜಾಸ್ತಿ ಕೈ ಆಡಿಸ್ಬಾರ್ದು, ಕಟ್ಟಾಗ್ತವೆ. ನಿಧಾನವಾಗಿ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಹೀಗೆ ಕೊಟ್ಟರು ಕೂಡ ಮಕ್ಕಳು ತಿಂತಾರೆ, ಅಷ್ಟೊಂದು ರುಚಿಯಾಗಿರುತ್ತೆ. ಒಂಚೂರು ಕೂಡ ಇದು ಕಹಿ ಇರಲ್ಲ. ಎಣ್ಣೆಯಲ್ಲಿ ಫ್ರೈ ಮಾಡಿಕೊಟ್ರು ಕೂಡ ನಮ್ಮ ಮಕ್ಕಳು ತಿಂತಾರೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಒಂಚೂರು ಕಹಿ ಇರಲ್ಲ. ಟೊಮೊಟೊ ಮೆತ್ತಗಾಗಿದೆ. ಇವಾಗ ರುಬ್ಬಿರೋ ಮಸಾಲೆ ಹಾಕಿ ನಾವು ಬೇಯಿಸ್ಕೊಂಡಿರೋ ಅವರೆಬೇಳೆ ಕೂಡ ಹಾಕಿರೋದು. ನೋಡಿ, ಬೇಳೆ ಕರೆಕ್ಟಾಗಿ ಬೇಯಿಸ್ಕೊಂಡಿದ್ದೀನಿ. ಜಾಸ್ತಿ ಮೆತ್ತಗೆ ಕೂಡ ಮಾಡ್ಕೋಬಾರ್ದು. ಈ ಕಾಂಬಿನೇಷನ್ ಮಾತ್ರ ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನಮ್ಗೆ ಬೇಕಾಗಿರೋ ಅದಕ್ಕೆ ನೀರು ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು 2 ಆಲೂಗಡ್ಡೆ ಮೀಡಿಯಮ್ ಸೈಜು ಕಟ್ ಮಾಡಿ ಹಾಕಿದ್ದೀನಿ. ತರಕಾರಿ ಯಾವುದೂ ಹಾಕಬಾರ್ದು, ಆಲೂಗಡ್ಡೆ ಮಾತ್ರನೇ ಹಾಕಬೇಕು. ನಾವೆಲ್ಲ ಬೇಯಿಸಿ ಹಾಕಿರೋದ್ರಿಂದ ರುಬ್ಬಿರೋ ಮಸಾಲೆ ಆಲೂಗಡ್ಡೆ ಬೇಯಿಸ್ಕೊಂಡ್ರೆ ಸಾಕು. ಸಾಂಬಾರೇನು ತುಂಬ ಹೊತ್ತು ಕುದಿಸೋದು ಬೇಡ, ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಅಂದಮೇಲೆ ಕೊನೆಯಲ್ಲಿ ಹಾಗಲಕಾಯಿ ಹಾಕೋದು. ಹಾಗಲಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ತುಂಬ ರುಚಿಯಾಗಿರತ್ತೆ ಈ ಕಾಂಬಿನೇಷನ್ ಮಾತ್ರ. ಯಾರಿಗೆಲ್ಲ ಹಾಗಲಕಾಯಿ ಇಷ್ಟ ಆಗಲ್ವೋ ಅವ್ರಿಗೆ ಈ ಥರ ಒಮ್ಮೆ ಟ್ರೈ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮನೇಲಂತೂ ಮಕ್ಕಳು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತೀವಿ, ಅಷ್ಟೇ ರುಚಿಯಾಗಿರುತ್ತೆ. ನೋಡಿ, ಹಾಗಲಕಾಯಿ, ಬೇಳೆ, ಆಲೂಗಡ್ಡೆ ಕರೆಕ್ಟಾಗಿ ಬೇಯಿಸ್ಕೊಂಡಿದ್ದೀನಿ. ಎಲ್ಲವೂ ಬಾಯಿಗೆ ಸಿಗ್ತವೆ, ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.